ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮತ್ತೆ ಸಚಿವ ಸಂತೋಷ್ ಲಾಡ್ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, 11 ವರ್ಷಗಳಿಂದ ಇಡೀ ದೇಶದ ಜನರನ್ನ ಮೂರ್ಖರನ್ನಾಗಿ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳ ಪ್ರೈಮ್ ಟೈಮ್ನಲ್ಲಿ ಏನು ಬರುತ್ತೋ ಅದನ್ನೇ ನೋಡಿ ಸುಮ್ಮನಾಗುವುದು. ರಾಷ್ಟ್ರೀಯ ಮಾಧ್ಯಮದ ಕೆಲ ನಿರೂಪಕರು ಬಿಜೆಪಿ ವಕ್ತಾರಂತೆ ಮಾತನಾಡ್ತಾರೆ. ಪಾರ್ಲಿಮೆಂಟ್ ಸೆಷನ್ ನಡೆದಿದೆ. ಇಂತಹ ಸಮಯದಲ್ಲಿ ಪಿಎಂ ಅವರು ವಿದೇಶಕ್ಕೆ ಯಾಕೆ ಹೋಗಬೇಕಾಗಿತ್ತು? 90 ದೇಶ ಒಳಗೊಂಡಂತೆ 180 ಸಲ ಮೋದಿ ಅವರು ವಿದೇಶ ಪ್ರವಾಸ ಮಾಡಿದ್ದಾರೆ. ಪಾರ್ಲಿಮೆಂಟ್ ಸೆಷನ್ ನಡೆಯಬೇಕಾದ್ರೆ ವಿದೇಶ ಪ್ರವಾಸ ಯಾಕೆ ಮಾಡಬೇಕು? ಸದನದಲ್ಲಿ ಇದ್ದು ಉತ್ತರ ಕೊಡಬಾರ್ದಾ? ಇದನ್ನ ಕೇಳುವ ಅವಕಾಶ ಇಲ್ವಾ? ಬಡವರಿಗೆ ಕಟ್ಟಕಡೆಯ ವ್ಯಕ್ತಿಗೂ ಪ್ರಶ್ನಿಸುವ ಅಧಿಕಾರವಿದೆ, ಆದ್ರೆ ಅವರಿಗೆ ಕೇಳಬಾರದು. ಮೋದಿ ಸಾಹೇಬ್ರನ್ನ ಯಾರು ಏನು ಪ್ರಶ್ನೆ ಮಾಡಬಾರದು. ಬಿಜೆಪಿ ವಿರುದ್ಧ ಮಾತನಾಡಬಾರದು ಅಷ್ಟೇ. ಮಾಧ್ಯಮಗಳಿಗೂ ಇಂದು ಆ ಸ್ವಾತಂತ್ರ್ಯ ಇಲ್ಲದಾಗಿದೆ ಎಂದು ಸಂತೋಷ್ ಲಾಡ್ ಕಿಡಿಕಾರಿದ್ರು. ಸಿಎಂ ಅವರು ಖ್ಯಾತೆ ತೆಗಿತಾ ಇದ್ದಾರೆ ಸರ್. ಕರ್ನಾಟಕ ಸರ್ಕಾರ ಮಾದಾಯ ವಿಷಯವನ್ನ ರಾಜಕೀಯ ಬಳಸ್ಕೊಳ್ತಾ ಇದೆ ಸರ್. ಒಂದ್ ಕಡೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರ ಅಲ್ರಿ, ನಿಮಗೆ ಈ ಕೇಂದ್ರದ ನಾಯಕರು ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈವರೆಗೆ ವಿಫಲ ಆಗಿದೆ, ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಹಾಗಾಗಿ ಆ ಯೋಜನೆ ಆಗ್ತಿಲ್ಲ ಅನ್ನೋದು. ಅಲ್ರಿ, ಈಗ ನಮ್ಕಿನ್ನ ಚೆನ್ನಾಗಿ ನಿಮಗೂ ಮಾಹಿತಿ ಇದೆ ಅಲ್ವಾ? ನೀವು ನಮ್ಮನ್ನ ಕೇಳ್ತೀರಿ, ವಿ ಆರ್ ವೆರಿ ಹ್ಯಾಪಿ ಟು ಆನ್ಸರ್ ಇಟ್, ಬಟ್ ಯು ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಮತ್ತು ನೀವು ಅವ್ರನ್ನೇ ಕೇಳೋದು ಬಿಜೆಪಿ, ನೀವು ಅದನ್ನ ಕಡ್ಡೆ ಅಲ್ರಿ ಕೇಳದಲ್ರಿ. ನೀವು ಜನಕ್ಕೆ ಕೂಡ ಅರ್ಥ ಮಾಡಕ್ಕಂಗೆ ಹೇಳ್ಬೇಕು. ಯಾಕಂದ್ರೆ ನೀವೇನು ಕನ್ಕ್ಲೂಡ್ ಮಾಡ್ತೀರಿ ಅದನ್ನು ಇದೆ. ಕನ್ಕ್ಲೂಡ್ ಸರಿಯಾಗಿ ಮಾಡ್ರಿ. ಕೇಂದ್ರ ಸರ್ಕಾರದ ವೈಫಲ್ಯತೆ ಅಂತ ಹೇಳಬೇಕು. ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದ್ದೀವಿ, ಟೆಂಡರ್ ಕೂಡ ಕರೆದಿದ್ದೀವಿ ಅಂತ ಹೇಳಿ 106 ಸಲ ಹೇಳಿದ್ರು ಕೂಡ ಎಲ್ಲ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ. ಇದು ಮಾದಾಯ ಆಗಿದೆ ಅಂತ ಹೇಳಿ ಬಿಜೆಪಿಯವರು ಸರ್ಕಾರ ಎಲ್ಲ ಮೆರವಣಿಗೆಗಳೆಲ್ಲ ಮಾಡಿ ಮತ್ತು ಅದ್ರ ಬಗ್ಗೆ ಏನು ಕೇಳಲ್ವಾ ನೀವು? ಈಗ ಅವ್ರೇನು ಆರ್ಕೆ ಉತ್ತರ ಕೊಟ್ಟು ಹೋಗ್ಬಿಡ್ತಾರ? ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ಕ್ ಎನಿಥಿಂಗ್ ಆನ್ ದಿಸ್ ಇಶ್ಯೂ. ಬಿಜೆಪಿ ಹ್ಯಾಸ್ ಗಾಟ್ ಇನ್ ಮಾರಲಿಟಿ. ಅವರೇ ಬಂದು CNG ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡಿಬಿಟ್ರಲ್ರಿ. ಈಗ ಅವರದೇ ಸರ್ಕಾರದಲ್ಲಿ ಸರ್ ಬಿಜೆಪಿ, ಬಟ್ ಅದ್ರ ಬಗ್ಗೆ ತುಟಿ ಕಾಣ್ತಾ ಇಲ್ಲ ಸರ್. ಅದು ನೀವು ಅವ್ರನ್ನ ಕೇಳ್ಬೇಕ್ರಿ. ನಾವು ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡ್ತೀವಿ, ಬಿಜೆಪಿ ವಿರುದ್ಧ ಮಾತನಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿಯ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ರಿ. ಒಬ್ಬರು ಒಂದು ಉತ್ತರಕ್ಕೆ ಬರಲ್ಲ, ಒಂದೊಂದು ಪ್ರಶ್ನೆಗೂ ಉತ್ತರಕ್ಕೆ ಬರಲ್ಲ. ಅವ್ರು ಹೇಳ್ತಾರೆ ಈ ರಾಜ್ಯ ಸರ್ಕಾರದ ಅವರು ಕೂಡ ನೀವು ತಗೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಅಲ್ರಿ, ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಬೇರೆ ಕಡೆ ಎಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ, ಈಗ ಮಾಡಿದ್ರಂತಲ್ಲಿ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಿದ್ರು ಕೂಡ ಅವ್ರು ಕ್ಲಿಯರೆನ್ಸ್ ಕೊಡಲಿಲ್ಲ ಅಲ್ವಿ. ಹೆಂಗೆ ಕೊಟ್ರಂತ ಮತ್ತೆ ಅಲ್ಲಿ ನೋಡ್ರಿ. ನೀವು ಮಾಡ್ಸ್ಕೊಂಬರಲ್ಲ, ನಿಮ್ಮ ಹತ್ರ MP ಗಳಿದಾರಲ್ಲ. ಸುಮ್ಮನೆ ಒಂದು ಹೇಳೋದು. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಂಬಂಧಪಟ್ಟ ಸಚಿವರು ಹಲವಾರು ಸಲ ಹೋಗಿದ್ದೇವೆ, ಲೆಟರ್ಗಳು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾಗಿ ತಮಗೆ ಹೇಳಿದ್ದಾರೆ. ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ನಮ್ಮ ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ. ಅದು ಈ ಕಳೆದ ಸಾಪ ಅವ್ರದ್ದೇ ಇತ್ತಲ್ರಿ. ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಕೂಡ ಅವರೇ ಇದ್ರಲ್ಲ. 2000 ಮೊನ್ನೆ 18ರಿಂದ 22ವರೆಗೆ ಅವರೇ ಇದ್ರಲ್ಲ. ಕೇಂದ್ರದಲ್ಲಿ ಅವರೇ ಇದ್ರು, ರಾಜ್ಯದಲ್ಲಿ ಅವರೇ ಇದ್ರು. ಯಾಕೆ ಮಾಡಲಿಲ್ಲ ಮತ್ತೆ? ಈ ಪ್ರಪೋಸಲ್ ಭಾಳ ವರ್ಷದ ಪೆಂಡಿಂಗ್ ಇದೆ ಅಲ್ರಿ. ವೈ ಡಿಡ್ ನಾಟ್ ದೇ ಡೂ ದೆನ್? ಅಲ್ರಿ, ನಾನು ಕೇಳ್ತಾ ಅದೇ ಅವ್ರನ್ನ ನೀವು ಕೇಳಿ ಅಂತ ಹೇಳ್ತಿರೋದು. ಜನರನ್ನ ಮೂರ್ಖರನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ದೇಶ ಹಂಗೆ ಮತ್ತೆ ಮೂರ್ಖರನ್ನ ಮಾಡ್ತಿರೋದು. 11 ವರ್ಷದಿಂದ ಏನು ಮಾಡ್ಯಾರ ಮತ್ತೆ? ಟಿವಿಯಾಗ ನೋಡೋದು, ರಾತ್ರಿ 8ರಿಂದ 10 ಗಂಟೆ ಏನು ನಡೀತದೆ ಅದೇ ತೋರಿಸೋದು, ಅದೇ ಒಪ್ಪಿಗೆ ಮಾಡೋದು ಅಷ್ಟೇ. ನ್ಯಾಷನಲ್ ಚಾನಲ್ಗಳು ಏನು ತೋರಿಸ್ತಾರೆ ಅದನ್ನೇ ಒಪ್ಪಿಗೆ ಮಾಡೋದು. ಕೆಲವು TV ಆಂಕರ್ಗಳು ಬಿಜೆಪಿ ವಕ್ತಾರಕ್ಕಿಂತ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್ನಲ್ಲಿ. ನೋಡಿಲ್ವಾ ನೀವು? 4-5 ಜನಕ್ಕೆ ಕರೆಸೋದು, ಇವರೇ ಜೋರು ಪ್ರಶ್ನೆ ಕೇಳೋದು, ಇವ್ರು ಡೌನ್ ಆಗ್ತಿರ್ತೀವಿ, ಇನ್ನೊಂದು ಪ್ರಶ್ನೆ ಇನ್ನೊಬ್ಬರಿಗೆ ಕೇಳೋದು. ಇದು ನೋಡಿ ಸಾಕಾಗ್ಬಿಟ್ಟೈತೆ ರೀ. ಇದು ಇವ್ರಿಗೆ ಚೆನ್ನಾಗಿ ಅನಿಸ್ಬಿಡುತ್ತೆ ಅಷ್ಟೇ. ಇದು ಈಗ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು? 180 ಕಂಟ್ರಿಗೆ ಹೋಗಿದ್ದಾರೆ. 180 ಸಲ ಹೊರದೇಶಕ್ಕೆ ಹೋಗಿದ್ದಾರೆ. ಅದಾಗ ಸುಮಾರು 93 ಕಂಟ್ರಿಗೆ ಹೋಗಿ ಬಂದಿದ್ದಾರೆ. ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು? ಯಾಕೆ ಸದನದಲ್ಲಿ ಉತ್ತರ ಕೊಡಬಾರ್ದಾ? ಇದು ಕೇಳೋಕೆ ಅವಕಾಶ ಎಲ್ಲರಿಗಿಲ್ಲ. ಯಾನ ಕಡೆ ಕಟ್ಟ ಬಡವನು ಕೂಡ ಅವಕಾಶ ಐತೆ, ಅಧಿಕಾರ ಐತೆ ಕೇಳೋಕ್ಕೆ. ಅದನ್ನ ಕೇಳಬಾರ್ದು ಅವರಿಗೆ. ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು, ಯಾವುದು ಏನು ಕೇಳಬಾರ್ದು ಅವ್ರಿಗೆ. ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ ಬಿಜೆಪಿ ವಿರುದ್ಧ ಏನು ಮಾತನಾಡಬಾರ್ದು ಅಷ್ಟೇ. ಈ ದೇಶ ಎಲ್ಲಿಗೆ ಬಂದತ್ತಂದ್ರೆ ಯಾರು ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ. ನಿಮಗೆ ಗುರ್ತೈತಲ್ಲ, ನಿಮ್ಮದು ಪಿಕ್ಚರ್ ನಮ್ಮಂಗೆ ಐತಿ, ಏನು ಬೇರೆ ಇಲ್ಲ.